ಇದೊಂದು ಮಸ್ಕರ ನಮ್ಮ ಐನ ಹೇಗೆ ಲುಕ್ ಚೇಂಜ್ ಮಾಡುತ್ತೆ ಬನ್ನಿ ನೋಡೋಣ ಗೈಸ್. ಫಸ್ಟ್ ನಾನು ಐಲೈನರ್ ಹಾಕ್ಕೊತೀನಿ. ನನಗೆ ಏನೇ ಆದ್ರೂ ಲಿಕ್ವಿಡ್ ಐಲೈನರೇ ಬೆಟರ್ ಅನಿಸುತ್ತೆ. ಸೊ ನಾನು ಡಾಸ್ಲರ್ ಅವ್ರ ಐಲೈನರ್ನ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಏನಾದರೂ ಟಚ್ ಆದರೆ ಪ್ರಾಬ್ಲಮ್ ಇಲ್ಲ, ಹಾಗೆ ನೀವು ಒರೆಸ್ಕೊಂಡು ಒಂಚೂರು ಕಾಂಪ್ಯಾಕ್ಟ್ ಪೌಡರ್ನ ಹಾಕಿ ಸೆಟ್ ಮಾಡ್ಕೊಬೋದು. ನಾನು ಹಾಗೇ ಮಾಡೋದು. ನೀವು ಕಣ್ಣಿಗೆ ಮಸ್ಕರ ಹಾಕೋಕ್ಕೂ ಮುಂಚೆ ಬೆಸ್ಟ್ ಹ್ಯಾಕ್ ಏನಂದರೆ ಈ ಥರ ಕಾಂಪ್ಯಾಕ್ಟ್ ಪೌಡರು ಇಲ್ಲ ಲೂಸ್ ಪೌಡರ್ ನಿಮ್ಮ ಹತ್ರ ಇದ್ದರೆ ಕಣ್ಣು ರೆಪ್ಪೆ ಮೇಲೆ ಹಾಕೊಳ್ಳಿ ಗೈಸ್. ಹಂಗೆ ಹಾಕ್ಕೊಂಡ್ರೆ ನಿಮಗೆ ಲಾಂಗ್ ಲಾಸ್ಟಿಂಗ್ ಆಗಿಯೇ ಇರುತ್ತೆ. ಪ್ಲಸ್ ಏನಂದರೆ ಕೆಲವೊಂದು ಬಂದು ಸ್ವಲ್ಪ ಆಯಿಲಿ ಥರ ಇರುತ್ತೆ ಮಸ್ಕರ. ಗರ್ಲ್ಸಿಗೆ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ. ಸೊ ಅದು ಸ್ಪ್ರೆಡ್ ಆಗಿಬಿಡುತ್ತೆ, ಕಣ್ಣು ಸುತ್ತ ನಿಂತ್ಕೊಂಡ್ಬಿಡುತ್ತೆ. ಆ ಥರ ಒಂದು ಲುಕ್ ಕೊಡಲ್ಲ ನಿಮಗೆ. ಸೊ ನಾನು ಪೌಡರ್ ಹಾಕಿದ ತಕ್ಷಣ ಮಾರ್ಸ್ ಅವ್ರದ್ದು ಡಬಲ್ ಟ್ರಬಲ್ ಅಂತ ಹೊಸದಾಗಿ ಒಂದು ಮಸ್ಕರ ಬಂದಿದೆ, ಓಕೆನಾ. ಸೊ ಅದು ನಾನು ಟ್ರೈ ಮಾಡಿದೆ, ನನಗೆ ತುಂಬ ಇಷ್ಟ ಆಯಿತು. ಗರ್ಲ್ಸಿಗೆ ಆಲ್ಮೋಸ್ಟ್ ನಮ್ಮದು ಐ ಲ್ಯಾಶಸ್ ಲೆಂತ್ ಆಗಿರೋದಂದರೆ ತುಂಬ ಇಷ್ಟ ಇರುತ್ತೆ. ಅದಕ್ಕೋಸ್ಕರ ಸೊ ನಿಮಗೂ ಸಜೆಸ್ಟ್ ಮಾಡೋಣ ಅಂತೇಳಿ ನಾನು ಈ ಮಸ್ಕರನ ನಿಮಗೆ ಇಂಟ್ರಡ್ಯೂಸ್ ಮಾಡ್ತಾಯಿದ್ದೀನಿ ಗೈಸ್. ಈ ಮಸ್ಕಾರ ಸ್ಪೆಷಲ್ ಏನು ಗೊತ್ತಾ ಗೈಸ್, ಒಂದು ಲೆಂತ್ ಪ್ಲಸ್ ವಾಲ್ಯೂಮ್ 2 ಸ್ಟೆಪ್ ಇದೆ, ಓಕೆನಾ. ಫಸ್ಟ್ ಸ್ಟೆಪ್ಪಲ್ಲಿ ಲೆಂತ್, ಸೆಕೆಂಡ್ ಸ್ಟೆಪ್ಪಲ್ಲಿ ವಾಲ್ಯೂಮ್. ಈ 2 ಸ್ಟೆಪ್ ಯೂಸ್ ಮಾಡ್ಕೊಂಡು ನಾವು ಮಸ್ಕರನ ನಮ್ಮ ಲ್ಯಾಶಸ್ಗೆ ಹಚ್ಕೊಂಡ್ರೆ ನಿಮಗೆ ಯಾವುದೇ ಎಕ್ಸ್ಟ್ರಾ ಲ್ಯಾಶಸ್ ಹೊರಗಿಂದ ತೊಗೊಂಬಂದು ಹಾಕ್ಕೊಬೇಕಂತ ನೀಡಿರಲ್ಲ ಗೈಸ್. ಅಷ್ಟು ಚೆನ್ನಾಗಿದೆ ಆಯಿತಾ. ನೀವೇ ನೋಡ್ಬೋದು ನನ್ನ ಕಣ್ಣು ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. ಸೊ ಗರ್ಲ್ಸಿಗೆ ಆಲ್ಮೋಸ್ಟ್ ನಮ್ಮದು ಐ ಲುಕ್ ತುಂಬ ಚೆನ್ನಾಗಿ ಕಾಣಿಸಿದ್ರೆ ನಮಗೊಂದು ಕಾನ್ಫಿಡೆಂಟ್ ಫೀಲ್ ಬರುತ್ತೆ. ಸೊ ಆ ಫೀಲ್ ನನಗೆ ಈ ಮಸ್ಕರ ಕೊಟ್ಟಿದೆ ಗೈಸ್. ಫಸ್ಟ್ ಸ್ಟೆಪ್ಪಲ್ಲಿನೇ ನನ್ನ ಕಣ್ಣದು ಐ ಲುಕ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ, ನಿಮಗೇ ಕಾಣಿಸ್ತಾ ಇರ್ಬೋದು. ಸೊ ಇಲ್ಲಿಗೆ ಸ್ಟಾಪ್ ಮಾಡಲ್ಲ ಗೈಸ್, ನಮ್ಮದಿನ್ನು ಸೆಕೆಂಡ್ ಸ್ಟೆಪ್ ಬಾಕಿ ಇದೆ. ನೋಡೋಣ ಬನ್ನಿ ಹೇಗೆ ಬರುತ್ತೆ ಅಂತ. ಎಕ್ಸ್ಟ್ರಾ ಲಿಕ್ವಿಡ್ ಏನಿದೆ ಅದನ್ನ ನೀವು ರಿಮೂವ್ ಮಾಡ್ಕೊಬೋದು. ನಾನು ಅಷ್ಟೇ ಸ್ವಲ್ಪ ರಿಮೂವ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದೆ. ಬಟ್ ನನಗೆ ಕಂಫರ್ಟೇಬಲ್ ಇರೋದು ಏನಂದರೆ ಈ ಸೈಡ್ ಕಾರ್ನರಲ್ಲಿ ಹಿಂಗೆ ಬ್ರಷ್ ಮಾಡಿ ರಿಮೂವ್ ಮಾಡ್ತಾರಲ್ಲ, ಅದೇ ನನಗೆ ಫಸ್ಟಿಂದನೂ ಕಂಫರ್ಟೇಬಲ್. ಸೊ ನಾನು ಹಾಗೇ ಮಾಡ್ಕೊತಾ ಇದ್ದೀನಿ. ಸ್ಲೋ ಆಗಿ ನೀವು ಡೌನಿಂದ ಅಪ್ಪರ್ ವರ್ಡಿಗೆ ಹಿಂಗೆ ಮಾಡ್ಕೊಬೇಕು. ನೋಡಿ ಎಷ್ಟು ವಾಲ್ಯೂಮ್ ಕಾಣಿಸ್ತಾ ಇದೆ ಅಂತ. ನಾನು ಪೌಡರ್ ಏನಕ್ಕೆ ಅಪ್ಲೈ ಮಾಡಿದೆ ಅಂದರೆ ನಿಮ್ಗೆ ಇವಾಗ ಅರ್ಥ ಆಗಿರ್ಬೋದು. ಸೊ ಇಫ್ ಇನ್ ಕೇಸ್ ಏನಾದರೂ ಎಕ್ಸ್ಟ್ರಾ ನಿಮಗೆ ಡೌನಲ್ಲಿ ಅಂದರೆ ಕಣ್ಣದ ಕೆಳಗೆ ಏನಾದರೂ ಬಿದ್ದರೂ ಅದು ಒಂಥರ ಡಾರ್ಕ್ ಸರ್ಕಲ್ ಥರ ಕಾಣಿಸುತ್ತೆ. ಸೊ ಪೌಡರ್ ಹಾಕಿದ್ರೆ ನಿಮಗೆ ಆ ಲುಕ್ ಬರಲ್ಲ. ಬೇಕಂದರೆ ಒರೆಸ್ಕೊಬೋದು ಆರಾಮಾಗಿ, ಒಂದು ಟಿಶ್ಯೂನೋ ಇಲ್ಲ ಏನಾದರೂ ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ನಿಮಗೆ ಅಲ್ಲಿ ಅರ್ಧ ಮೇಕಪ್ ಪ್ಯಾಚಿಯಾಗಿಯೂ ಕಾಣಿಸಲ್ಲ ಗೈಸ್. ಸೊ ನನ್ನ ಐ ಮೇಕಪ್ ಇಷ್ಟೇ ಗೈಸ್. ನೋಡಿ ಫೈನಲ್ ಲುಕ್ ಹೇಗಿದೆ ಅಂತ. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಸ್ಟಾರ್ಟಿಂಗ್ ಬಿಫೋರಿಗೇನು ಆಫ್ಟರ್ಗೇನು ತುಂಬ ಡಿಫ್ರೆನ್ಸ್ ಇದೆ. ನಾನು ಏನೂ ಮಾಡಿಲ್ಲ, ಜಸ್ಟ್ ಐಲೈನರ್ ಮಸ್ಕರದಿಂದ ನನ್ನ ಐ ಮೇಕಪ್ನ ನಾನು ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನೋಡೋಣ. ಬಾಯ್.